ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಡ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಡ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಡ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಾ ಇಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಡ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಂಕುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ದರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಂಕುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೂರಿಯಾ ಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ನ್ಯಾನೋ ರಸಗೊಬ್ಬರ ಲಭ್ಯವಿದ್ದರೂ ಬಳಕೆಗೆ ರೈತರು ಹಿಂದೇಟಾಗ್ತಿದ್ದಾರೆ. ಅದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯೂರಿಯಾ ಡಿಎಪಿ ಗೊಬ್ಬರಕ್ಕಾಗಿ ರೈತರು ಫರ್ಟಿಲೈಸರ್ ಶಾಪ್ಗಳ ಮೇಲೆ ಮುಗಿಬೀಳ್ತಾ ಇರುವಂತಹ ಸದ್ಯ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಫರ್ಟಿಲೈಸರ್ ಶಾಪ್ ಕೂಡ ರೈತರು ಬಂದು ಈ ಒಂದು ಫರ್ಟಿಲೈಸರ್ ಯೂರಿಯಾ ಗೊಬ್ಬರ ಸಿಗದೇ ಇರೋ ಕಾರಣಕ್ಕಾಗಿ ಈ ಒಂದು ಫರ್ಟಿಲೈಸರ್ ಶಾಪ್ ಎದುರುಗಡೆ ಕಾದು ಕುಳಿತಿರುವಂತಂದ್ರೆ ನಿತ್ಯವೂ ಬಂದು ಇಂತಹ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ರೈತರು ಈ ರೀತಿ ಕೂಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ರೈತರಿಗೆ ಯಾವುದೇ ಆದಂತಹ ಒಂದು ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳು ಸಿಗ್ತಲ್ಲ. ಹೀಗಾಗಿ ಆ ರೈತರು ಏನು ಈಗಾಗಲೇ ಒಂದು ನ್ಯಾನೋ ಗೊಬ್ಬರವನ್ನು ಕೊಡ್ತೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ನ್ಯಾನೋ ಗೊಬ್ಬರವನ್ನು ನಾವು ಬಳಕೆ ಮಾಡಲಾದ್ರಿಂದ ಬೆಳೆಗಳು ಹಾನಿಯಾಗುವ ಆತಂಕ ಇದೆ ಅಂತೇಳಿ ರೈತರು ಕೂಡ ಆತಂಕಕ್ಕೊಳಗಾಗಿ ಆ ಗೊಬ್ಬರವನ್ನು ಸಿಂಪಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರವನ್ನೇ ಕೊಡಬೇಕು ಅಂತೇಳಿ ಒಂದು ಪಟ್ಟಣ ಹಿಡಿದುಕೊಂಡು ಈಗಾಗಲೇ ರೈತರು ಕೂಡ ಎಲ್ಲ ಒಂದು ಫರ್ಟಿಲೈಸರ್ ಶಾಪ್ಗಳ ಎದುರು ಬಂದು ಕುಳಿತುಕೊಂಡು ಮತ್ತು ಫರ್ಟಿಲೈಸರ್ ಶಾಪ್ ಮಾಲೀಕರ ವಿರುದ್ಧ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನಾಗರಾಜ್ ಹುಂಕುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.